Hi, hello, namaste. This is Neha Pai from Content Diaries. Welcome back to my YouTube channel. Oh my God, ಎಷ್ಟು ದೊಡ್ಡ ಕಾರ್ ಅಲ್ವಾ? ಸೊ ಈ ಕಾರ್ನ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ಲೇಬೇಕು. ಹಾಗಾದ್ರೆ ಈ ಕಾರ್ ಯಾವುದು ಅಂತ ಹೇಳಿ ನೋಡ್ತಾ ಇದ್ದೀರಾ? ಸೊ ಇವತ್ತಿನ ಕಂಟೆಂಟ್ ಅಲ್ಲಿ ನಾನು ನಿಮಗೆ ತೋರಿಸಲಿಕ್ಕಿದ್ದೇನೆ ವಿಶೇಷವಾಗಿ ದುಬೈಯಲ್ಲಿರುವಂತಹ ಒಂದು ಐಷಾರಾಮಿ ಕಾರ್ನ ಬಗ್ಗೆ. ಇದು ಲಿಮೋಸಿನ್ ಅಂತ ಹೇಳಿ ಇದನ್ನ ಕರೀತಾರೆ. ಲಿಮೋಸಿನ್ ಆರ್ ಲೇಮೋ ರೈಡ್ ಅಂತ ಕೂಡ ಕರೀತಾರೆ. ಸೊ ದುಬೈ ತನ್ನ ಐಷಾರಾಮಿ ಜೀವನದಲ್ಲಿ ಮತ್ತು ಅದ್ಭುತ ಪ್ರವಾಸಿ ಆಕರ್ಷಣೆಗಳಿಗಾಗಿ ಒಂದು ಪ್ರಸಿದ್ಧವಾಗಿರುವಂತಹ ಸ್ಥಳವಾಗಿದೆ. ಇದರಲ್ಲಿ ಲಿಮೋಸಿನ್ ಸವಾರಿ ಅಂತ ಹೇಳುವಂಥದ್ದು ಒಂದು ವಿಶಿಷ್ಟ ಮತ್ತು ಆಕರ್ಷಕ ಅನುಭವವನ್ನ ಕೊಡ್ತದೆ. ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಲಕ್ಸುರಿಯಸ್ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ದುಬೈಯಲ್ಲಿ ಲಿಮೋಸಿನ್ ಸವಾರಿ ಮಾಡುವಂಥದ್ದು ಕೇವಲ ಇದು ಸಂಚಾರಕ್ಕಾಗಿ ಮಾತ್ರವಲ್ಲ, ಇದೊಂದು ವಿಶಿಷ್ಟವಾದ ಶ್ರೇಷ್ಠ ಅನುಭವವನ್ನು ಮತ್ತು ಸ್ಟ್ಯಾಂಡರ್ಡ್ ಅಂತ ಹೇಳ್ತಾವಲ್ಲ, ಶ್ರೇಣಿಯ ಪ್ರತೀಕ ಕೂಡ ಅಂತ ಹೇಳಿ ಹೇಳ್ತಾರೆ. ಮುಖ್ಯವಾಗಿ ಲಿಮೋಸಿನ್ ಕಾರ್ಗಳು ಹೆಚ್ಚು ಆರಾಮದಾಯಕವಾಗಿ ಮತ್ತು ಅದ್ದೂರಿಯಾಗಿರ್ತದೆ. ಒಳಭಾಗದಲ್ಲಿ ಹೈ ಸ್ಪೀಡ್ ವೈಫೈ, ಹೈ ಕ್ವಾಲಿಟಿ ಸೌಂಡ್ ಸಿಸ್ಟಮ್, ಟಿವಿ, ಮಿನಿ ಬಾರ್, LED ಲೈಟಿಂಗ್ ಮುಂತಾದ ಸೌಲಭ್ಯ ಕೂಡ ಇರ್ತದೆ. ಸಾಮಾನ್ಯವಾಗಿ ಒಂದು 8 ರಿಂದ 20 ಜನ ಇದ್ರೆ ಈ ಲಿಮೋಸಿನ್ ರೈಡ್ಗಳು ತುಂಬಾ ವರ್ತ್ ಅಂತ ಹೇಳ್ಬೋದು. ನಮಗೆ ಕಾಣ್ತಿರುವ ಹಾಗೆ ಮುಖ್ಯವಾಗಿ ನಾವಿಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಲಿಮೋಸಿನ್ ಕಾರುಗಳು ಉದ್ದವಾಗಿರ್ತದೆ. ಅಂಡ್ ಇದರಲ್ಲೂ ಕೂಡ ವಿವಿಧ ರೀತಿಯ ಪ್ರಕಾರಗಳಿವೆ ಅಂತೆ. ಸ್ಟ್ರೆಚ್ ಲಿಮೋಸಿನ್, ಹ್ಯಾಮರ್ ಲಿಮೋಸಿನ್, ಲಕ್ಸುರಿ ಸಿಡಾನ್, ಹೀಗೆ ಬೇರೆ ಬೇರೆ ರೀತಿಯ ಪ್ರಕಾರಗಳು ಈ ಲಿಮೋಸಿನ್ ರೈಡ್ಗಳಲ್ಲಿ ಇವೆ. ಅಂಡ್ ಆಬ್ವಿಯಸ್ಲಿ ಇದು ಡಿಪೆಂಡ್ ದರದ ಮೇಲೆ ಆಗ್ತದೆ. ಸೊ ನಾವು ಎಷ್ಟು ಕಾಸ್ಟ್ ಕೊಟ್ಟು ಇದರಲ್ಲಿ ಹೋಗ್ತೇವೆ ಅಂತ ಹೇಳೋದ್ರ ಮೇಲೆ ಈ ಪ್ರಕಾರಗಳನ್ನು ಆಯ್ದುಕೊಳ್ಬೋದಾಗಿದೆ. ಆ್ಯಂಡ್ ಕಾರ್ನ ಒಳಗೆ ನಾವು ನೋಡಬೇಕು ಅಂತ ಹೇಳಿದರೆ ಇದು ನಿಜವಾಗಿ ಅಷ್ಟು ಚೆಂದ ಇದೆ. ನಾವು ಈಗ ಏನು ವಿಡಿಯೋದಲ್ಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೇವೋ ಅದಕ್ಕಿಂತ ಜಾಸ್ತಿ ನಾವು ಅಲ್ಲಿ ಹೋಗಿನೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಬಿಕಾಸ್ ನಿಜವಾಗಿ ಅದೊಂದು ವೈಬೇ ಕ್ರಿಯೇಟ್ ಮಾಡಿಬಿಡುತ್ತೆ. ಆ್ಯಂಡ್ ನಮಗಂತೂ ದುಬೈ ಟಿಕೆಟ್ ಬುಕ್ ಮಾಡುವಾಗಲೇ ಈ ಲಿಮೋಸಿನ್ ರೈಡ್ ಉಂಟು ಅಂತ ಹೇಳೋದನ್ನು ಕೇಳಿನೇ ತುಂಬ ಖುಷಿಯಾಗಿತ್ತು. ಆ್ಯಂಡ್ ಇದರ ಟಿಕೆಟ್ಸ್ನ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ನಾವೇನಲ್ಲಿ ಹೋಗಿ ಟಿಕೆಟ್ಸನ್ನು ಬುಕ್ ಮಾಡಿರುವಂಥದ್ದೇನಲ್ಲ, ನಮ್ಮದು ಕಸ್ಟಮೈಸ್ಡ್ ಟ್ರಿಪ್ ಆಗಿದ್ದರಿಂದ ಇದು ಟೂರ್ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿತ್ತು. ಆ್ಯಂಡ್ ನಮಗೆ ಸಿಕ್ಕಿದ ಇನ್ಫಾರ್ಮೇಷನ್ ಪ್ರಕಾರ ಸುಮಾರು 300 ಇಂದ 900 AED ತನಕ ಇದರ ಚಾರ್ಜಸ್ ಇರ್ತದೆ. ಅಂದರೆ ಇಂಡಿಯನ್ ಕರೆನ್ಸಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ 9,000 ದಿಂದ ಒಂದು 22,000 ತನಕ ಇದರ ಒಂದು ವೆಚ್ಚ ಇರ್ತದೆ. ಹಾಗಂತ ಫುಲ್ ಡೇಗೆ ನಾವು ಈ ಒಂದು ಕಾಸ್ಟನ್ನು ಕೊಡ್ತಾ ಇಲ್ಲ, ಬರೀ 1 ಗಂಟೆ ರೈಡ್ ಇರುವಂಥದ್ದು. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಪ್ಲೇಸ್ಗೆ ಇದರಲ್ಲಿ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಮುಖ್ಯವಾಗಿ ಇದು ಬುರ್ಜ್ ಖಲೀಫಾ ಮತ್ತು ಅದರ ಸುತ್ತಮುತ್ತಲಿನ ಒಂದು ಪ್ರದೇಶಗಳಲ್ಲಿ ದುಬೈ ಮರೀನಾ ಮತ್ತು ಪಾಮ್ ಜುಮೇರಾ ಬೀಚ್ ಮತ್ತು ಬುರ್ಜ್ ಅಲ್ ಅರಬ್, ದುಬೈ ಡೌನ್ ಟೌನ್ ಮತ್ತು ಶೇಖ್ ಜಾಯಿದ್ ರಸ್ತೆ, ಈ ಎಲ್ಲ ಪ್ರದೇಶಗಳಲ್ಲಿ ಈ ಸೇವೆಯನ್ನು ಕೊಡ್ತಾರೆ. ಆ್ಯಂಡ್ ನಾವು ಈ ಲೇಮೋ ರೈಡಲ್ಲಿ ಎಷ್ಟು ಖುಷಿಯಾಗಿದ್ವಿ ಅಂತ ಹೇಳಿದರೆ ನೀವೇ ನೋಡಿ, ಆ ಒಂದು ವೈಬೇ ಬೇರೆಯಾಗಿತ್ತು. ಆ್ಯಂಡ್ ಇದರ ಇಂಟೀರಿಯರ್ ಡಿಸೈನ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಇದು ಪ್ರೀಮಿಯಂ ಸೀಟಿಂಗ್ ಅನ್ನು ಹೊಂದಿರ್ತದೆ. LED ಮತ್ತು ನಿಯಾನ್ ಲೈಟ್ಸ್ ಕಾರ್ನ ಒಳಭಾಗವನ್ನು ಪಾರ್ಟಿ ಮೋಡ್ಗೆ ಪರಿವರ್ತಿಸ್ತದೆ. ಹಾಗೆ ಹೈಫೈ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ, ಟಿವಿ ಮತ್ತು ಮಲ್ಟಿಮೀಡಿಯಾ ಸ್ಕ್ರೀನ್ಸ್ ಕೂಡ ಇದೆ, ಆ್ಯಂಡ್ ಮಿನಿ ಬಾರ್ ಕೂಡ ಇದೆ. ಸೊ ಲಿಮೋಸಿನ್ ರೈಡ್ಸನ್ನು ಯೂಶಲಿ ಬರ್ಡೇ ಪಾರ್ಟೀಸನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ, ಬಿಸ್ನೆಸ್ ಮೀಟಿಂಗ್ಸನ್ನು ಅರೇಂಜ್ ಮಾಡಿಕೊಂಡು, ಹನಿಮೂನ್ ಜೋಡಿಗಳನ್ನು ಕರ್ಕೊಂಡು ಹೋಗಲಿಕ್ಕೆ, ಹಾಗೆ ಯೂಶಲಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರೊಟ್ಟಿಗೆ ಪಾರ್ಟಿ ಮಾಡಲಿಕ್ಕೆ ಕೂಡ ಈ ಒಂದು ಸೇವೆಯನ್ನು ಪಡ್ಕೊಳ್ತಾರಂತೆ. ನಮಗೂ ಕೂಡ 1 ಗಂಟೆ ಈ ಒಂದು ಲಿಮೋಸಿನ್ ರೈಡಲ್ಲಿ ಎಂಜಾಯ್ ಮಾಡಲಿಕ್ಕೆ ಸಿಕ್ಕಿತ್ತು. ಸೊ ನಾವಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ವಿ. ಬಿಕಾಸ್ ಅದೊಂದು ರೀತಿ ಪಾರ್ಟಿ ವೈಬನ್ನು ಕ್ರಿಯೇಟ್ ಮಾಡಿತ್ತು. ಆ್ಯಂಡ್ ಎಲ್ಲರೂ ಕೂಡ ನಮ್ಮ ಗ್ರೂಪಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ನೀವು ಕೂಡ ನೆಕ್ಸ್ಟ್ ಟೈಮ್ ದುಬೈ ಹೋದಾಗ ಖಂಡಿತವಾಗಿ ಈ ಒಂದು ಲಿಮೋಸಿನ್ ರೈಡನ್ನು ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ಲಿಮೋಸಿನ್ ರೈಡ್ನ ಈ ಒಂದು ಇನ್ಫಾರ್ಮೇಷನ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ, ಹೀಗೆ ಮತ್ತಷ್ಟು ಇನ್ಫಾರ್ಮೇಟಿವ್ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಇನ್ಫಾರ್ಮೇಷನ್ ಅನ್ನ ನಿಮಗೂ ಕೂಡ ತೋರಿಸಲಿಕ್ಕಿದ್ದೇನೆ. ಮುಂದಿನ ಕಂಟೆಂಟ್ ಒಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ದಿಸ್ ಇಸ್ ನೇಹಾ ಪೈ ಫ್ರಮ್ ಕಂಟೆಂಟ್ ಡೈರೀಸ್, ಸೈನಿಂಗ್ ಆಫ್.